ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಅಂದ್ರೆ ನಾವು ಬದುಕಿದ್ರು ಒಂದೇ ಸತ್ರು ಒಂದೇ. ನಾವು ಯಾಕೆ ಬದುಕಿರ್ಬೇಕು? ನಾವು ಈ ರೀತಿ ಮಾಡೋ ಅಂತ ಸರ್ಕಾರ ಇಷ್ಟು ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಓಟ್ಗೋಸ್ಕರ ಅಂಟ್ಕೊಂಡು ಈ ಸರ್ಕಾರ ಮಾಡೋದಾದ್ರೆ ನನ್ಗನ್ಸುತ್ತೆ ಈ ಸರ್ಕಾರಕ್ಕೆ ಒಂದೇ ಒಂದು ಕ್ಷಣನೂ ಕೂತ್ಕೊಳಕ್ಕೆ ಅಲ್ಲಿ ಯೋಗ್ಯತೆ ಇಲ್ಲ ಅಂತ ಅನ್ಸ್ತೈತೆ ನನಗೆ. ಒಂದೇ ಒಂದು ಕ್ಷಣನೂ ಕೂತ್ಕೊಂಬಾರ್ದು. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈ ಸರ್ಕಾರ ರಾಜೀನಾಮೆ ಕೊಡಬೇಕು ಮಾನ್ಯ ಅಧ್ಯಕ್ಷ. ಯಾಕಂದ್ರೆ ಇದು ದೇಶದ ಪ್ರಶ್ನೆ, ಸಂವಿಧಾನದ ಪ್ರಶ್ನೆ ಮತ್ತು ಕಾನೂನು ಸುವ್ಯವಸ್ಥೆ ಪ್ರಶ್ನೆ. ಕಾನೂನು ಸುವ್ಯವಸ್ಥೆ ವಿಧಾನಸೌಧದಲ್ಲೇ ಇಲ್ಲ ಅಂದ್ಮೇಲೆ ರಾಜ್ಯದಲ್ಲಿ ಏನು ಅವಶ್ಯಕತೆ ಇದೆ? ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ನಾನು ಹೋಗೋಣ. ನಿಮ್ ಬದ್ಧತೆ ಬಗ್ಗೆ ಪ್ರಶ್ನೆ ಇಲ್ಲ, ನೀವು ವಿಚಾರಣೆ ಯಾರು ತಗೊಳ್ಳಿಲ್ಲ, ಏನ್ ಎಫ್ಐಆರ್ ಮಾಡಿದಿರಿ ಅಂತ ಕ್ಲಾರಿಟಿ ಇಲ್ಲ, ಯಾವ ಸೆಕ್ಷನ್ ಹಾಕಿದಿರಿ ಅಂತ ಕ್ಲಾರಿಟಿ ಇಲ್ಲ, ಯಾವ್ದು ಸದನದಲ್ಲಿ ಹೇಳಲ್ಲ. ನನಗೆ ಬಹಳ ಬದ್ಧತೆ ಇದೆ ಅಂತ ಹೇಳ್ಬಿಟ್ರೆ ಹೆಂಗ್ ಒಪ್ಕೊಳಕ್ಕಾಗತ್ತೆ? ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ. ಐ ಕೆನಾಟ್ ಡಿಸ್ಕ್ಲೋಸ್ ಆಲ್ ದಟ್. ಅವರು ಗೃಹ ಸಚಿವರು ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅಶ್ವಥ್ ನಾರಾಯಣ್ ಬಿಡಪ್ಪ, ಇಲ್ಲಿಟ್ಟಿರ್ತೀನಿ ಬಿಡಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.